Remember, we're talking about one of the few Congress ruled states where now the Chief Minister's change formula, pact, expectation is coming to the fore. Hours after rumours of Siddaramaiah being elevated as head of Congress's OBC Advisory Council chief, Chief Minister office has already issued a clarification. Chief Minister Siddaramaiah's office has clarified he's not the chief of the AICC OBC Wing Advisory Council. He's one of the members and is responsible to host the first meeting in Bengaluru. Chief Minister Siddaramaiah also has said he cannot and will not deny a national role if it comes to him. Are these feelers that are coming out as well? Meanwhile, DK Shivkumar, not ruling out leadership change, will abide by the party high command, is not making it very clear if he wants the change or not. BJP, of course, is jumping in, saying soon Siddaramaiah will go. ಕೇಳಿಲ್ಲ ಅವರೇ ಗೊತ್ತಿಲ್ಲ ನನಗೆ ಅವರು ಅನೌನ್ಸ್ ಮಾಡಿದ್ದಾರೆ ನಾನು ಅವ್ರ ಜೊತೆ ಅಲ್ಲ ರಾಷ್ಟ್ರ ರಾಜಕಾರಣಕ್ಕೆ ನಿಮ್ಮ ಎಂಟ್ರಿ ಆಯ್ತು ಅಂತಲ್ಲ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅಂತ ಇದ್ರಿ ಈಗ ಹೈಕಮಾಂಡ್ ನಾಯಕರೇ ನಿಮ್ಮನ್ನ ಬರ್ಮಾಡ್ಕೊಳ್ತಾ ಇದ್ದಾರೆ ಏನಂತ ಪೋಸ್ಟ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ ಯಾಕಂದ್ರೆ ಒಂದೊಂದು ಪತ್ರಿಕೆಯಲ್ಲಿ ಒಂದೊಂದು ತರ ನೋಡ್ತೀನಿ ಕೇಳಿ ಮಾತಾಡ್ತೀನಿ ಕಾರ್ಯಕರ್ತರು ಶ್ರೀಗಳು ಜನ ಯಾರು ಬಯಸಿದ್ರು ನಮ್ಮ ತಪ್ಪು ಅಂತ ಹೇಳ್ತಾರೆ ಆದ್ರೆ ನಾವೆಲ್ಲ ಪಕ್ಷ ಕಟ್ಟಿರೋರು ಪಕ್ಷನ ಶಿಸ್ತು ನಾವೆಲ್ಲ ಕೂತ್ಕೊಂಡು ಪಾರ್ಟಿ ಎಲ್ಲ ಹೇಳ್ತಾರೆ ನಾವೆಲ್ಲ ಕೇಳ್ಕೊಂಡು ಸಿದ್ದರಾಮಯ್ಯನವರು ಅನೇಕ ಬಾರಿ ಹೇಳಿದ್ದಾರೆ ಪದೇ ಪದೇ ನಿಮ್ಗೆ ಮೀಡಿಯಾ ಅವ್ರಿಗೆ ವಿರೋಧ ಪಾರ್ಟಿಯವ್ರಿಗೆ ನಮ್ಮ ಪಾರ್ಟಿದು ಕೆಲವ್ರಿಗೆ ಸುಮ್ಮನೆ ಅದನ್ನ ಚಪ್ಲ ಕೆಲವೆಲ್ಲ ಮಾತಾಡ್ತಾ ಇರ್ತಾರೆ ಈಗ ಯಾವ್ದು ಅವಶ್ಯಕತೆ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ್ದಾರೆ ಯಾವ ವಿಚಾರನೂ ಮಾತಾಡೋದು ಹೋಗ್ಬಿಡಿ ಅದಕ್ಕೆ ನಾವು ಮಾತಾಡ್ತೀವಿ ಪಕ್ಷ ಏನ್ ಹೇಳ್ತಾರೆ ನಾವೆಲ್ಲ ಕೇಳ್ತೀವಿ ನಮ್ಗಷ್ಟೇ ಯಾಕೆಂದ್ರೆ ಜನ ಏನ್ ನಮ್ಮನ್ನ ನಂಬಿ ಓಟ್ ಕೊಟ್ಟಿದ್ದಾರೆ ಅದು ಇಂಪಾರ್ಟೆಂಟ್ ಅಂದ್ರೆ ಒಂದೊಂದಾಗಿ ಜನರ ಭಾವನೆ ಅಂತ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ ಕೊಟ್ಟು ಮಾತನಾಡಿದ್ರೆ ಕೂತ್ಕೊಳ್ತಾ ಇದ್ವಿ ಇನ್ನು ಅನೇಕ ಯೋಜನೆಗಳಿದೆ ಅವೆಲ್ಲ ನಾವು ತಯಾರು ಮಾಡ್ಕೊಳ್ತಾ ಇದ್ವಿ ಜನಕ್ಕೆ ಇಂಪ್ಲಿಮೆಂಟ್ ಮಾಡಿ ಬದಲಾವಣೆಯನ್ನು ಕಾಣಿಸ್ಬೇಕು ಅದರಲ್ಲಿ ನಾವು ಮುಂದಾಗಿದ್ವಿ ಏನೋ ದೇವ್ರ ಕೃಪೆ ಒಡನ ಕೃಪೆ ವರ್ಷಾಸಕ್ಕೆಲ್ಲ ಕಡಿಮೆ ಸರ್ ಒಡಂಬಡಿಕೆ ಅಂತ ತಾವು ಸಿಎಂ ಆಗಬೇಕು ಅಂತನ್ನುವಂಥ ಬಯಕೆ ಸರ್ ಅವರು ಒಡಂಬಡಿಕೆ ಅಂತೆ ಸಿಎಂ ಆಗಬೇಕು ನೀವು ಅಂತ ನಾನು ಯಾಕೆ ಮಾತಾಡಿಲ್ಲ ಪಬ್ಲಿಕ್ ಅಲ್ಲಿ ಮಾತಾಡೋದಿಲ್ಲ ನಾನು ಉಂಟು ಪಕ್ಷ ಉಂಟು ಎಲ್ಲ ಒಟ್ಟಿಗೆ ಪಕ್ಷದಲ್ಲಿ ಕೆಲಸ ಮಾಡೋದು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಚಂಡವಾಗಿ ಏನು ವಿಜಯವನ್ನು ಸಾಧಿಸಿದೆ ಅದಕ್ಕೆ ಬಹುಪಾಲು ಕೊಡುಗೆ ಸನ್ಮಾನ್ಯ DK ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಅಧ್ಯಕ್ಷರಾದ ನಂತರ ಬಹಳ ಶ್ರಮಪಟ್ಟಿರುವಂಥದ್ದು ಈ ನಾಡಿನ ಎಲ್ಲ ಜನರಿಗೆ ಗೊತ್ತಿದೆ. ಆದರೆ ಪಕ್ಷ ಜಯಬೇರಿಯಾದ ನಂತರದಲ್ಲಿ ರಾಷ್ಟ್ರೀಯ ನಾಯಕರಾಗಲಿ ರಾಜ್ಯದ ನಾಯಕರಾಗಲಿ ಸಮಾಲೋಚನೆಯನ್ನು ಮಾಡಿ ಏನು ಒಳ ಒಪ್ಪಂದ ಏನು ಆಗಿದೆ ಆ ಒಳ ಒಪ್ಪಂದ ರಾಷ್ಟ್ರೀಯ ನಾಯಕರಿಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ DK ಶಿವಕುಮಾರ್ ಅವರಿಗೆ ಮಾತ್ರ ಗೊತ್ತು ಹೊರತು ಏನೇ ಆಗಲಿ ಅದು ಆಂತರಿಕವಾಗಿ ಅದು ಕಾಂಗ್ರೆಸ್ಸಿನ ಒಂದು ನಿರ್ಣಯ. ನಾವು ಅದರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ. ಆದರೆ ಒಬ್ಬ ಕನ್ನಡಿಗನಾಗಿ ಕರ್ನಾಟಕ ರಾಜಕಾರಣವನ್ನು ಭಾಳ ವರ್ಷದಿಂದ ನೋಡುವಾಗ ಯಾವಾಗ ರಾಜ್ಯ ರಾಜಕಾರಣಕ್ಕೆ ಮುಖ್ಯಮಂತ್ರಿಗಳಿದ್ದಾಗ ಬದಲಾವಣೆ ಆಗಿದೆ. ಅವರಿಗೆ ರಾಷ್ಟ್ರೀಯಲ್ಲಿ ಏನೋ ಒಂದು ಹುದ್ದೆ ಕೊಟ್ಟಿರುವಂಥದ್ದು ಹಿನ್ನೆಲೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಇದನ್ನು ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನೋದು ಭಾಳ ಚರ್ಚೆ ಏನು ಬೇಕಾದ್ರೆ ಆಗ್ಬೋದು. ಆದರೆ ಇಲ್ಲಿ ಕೇಂದ್ರ ಬಿಂದು ಸಿದ್ದರಾಮಯ್ಯ. They wanted to send Siddaramaiah to a shed. How Mr. Kargeji sent to shed, no? Like that. They wanted to send Siddaramaiah also. So they are making a strategy how to send him to central
without making him disturbed. Congress party nominated Mr. Siddaramaiah as a OBC chairman for All India. So that means Siddaramaiah gate pass is guarantee. 100% in the October, November, he will go to Delhi. So here CM will change. Already I told many times, in October, November, yes, guarantee Siddaramaiah will change. So there's been a lot of back and forth, a lot of expectations and desires here. Let me take you through the power play, the timeline of the events in Karnataka government. 2023 May. Congress forms the government. Rumours already start to float about a 2.5-year deal, a rotation formula that will happen. By 2024, DK Shiv Kumar camp starts pushing for a leadership change. It's expected, it should happen. The supporters come out. By August 2024, Chief Minister and Deputy Chief Minister meet the High Command in Delhi, but the reports suggest no direct resolution has reached on this. Now it's 2025, it's clearly hitting that point of 2.5-year-old rotation pact if there has been. Mallikarjun Kharge recalls Sonia Gandhi's 2004 sacrifice. Congress chief urges party unity. Remember, one of the few states that the Congress party has, and in the southern states, and that's Karnataka. By May 2025, barely a few months ago, DK Shiv Kumar objects to engineer transfers. A clash escalates. There is definitely a power struggle that's approaching, even though DK Shiv Kumar is not very vocal if he wants the leadership change or not. He's maintained it's people, seers who want it. By June 2025, Chief Minister Siddaramaiah's government, though is rock solid, Mallikarjun Kharge says final call lies with the High Command. Many start to question, who is the High Command if not Party President Mallikarjun Kharge? By 1st July, barely a few days ago, Randeep Surjewala has said no change in leadership. DK Shiv Kumar, exclusively speaking to India Today, says Siddaramaiah is my leader and my focus will be for the 2028 Assembly elections and to win it. By the next 24 hours, Siddaramaiah affirms a full 5-year term that he will be staying. There is no change. DK Shiv Kumar says, I stand by the party. All of this, at least on camera. But what's happening behind the curtain?